ಇದು ನೋಡಿ ಒಂದು ನೆಕ್ ಡಿಸೈನ್ ಮಾಡಲಿಕ್ಕೆ ನೆಕ್ ಡಿಸೈನ್ ಮಾಡಲಿಕ್ಕೆ ನಾನು ಕ್ಯಾನ್ವಸ್ ತಗೊಂಡಿದ್ದೇನೆ. ಅಂದರೆ ಸ್ಟಿಪ್ಪಾಗಿ ನಿಲ್ತದೆ, ಅದಕ್ಕೋಸ್ಕರ ಕ್ಯಾನ್ವಸ್ ತಗೊಂಡಿದ್ದೇನೆ. ಇವಾಗ ಕ್ಯಾನ್ವಸ್ ಅಷ್ಟು ಕಟ್ ಮಾಡಿ ಆಯಿತು. ಇನ್ನು ಇದರಲ್ಲಿ ನಮಗೆ ಬೇಕಾದ್ದು ಅರ್ಧ ಇಂಚು ಕಟ್ ಮಾಡಿ ನಾನು ತಗೊಳ್ತೇನೆ. ಸ್ಟಿಚ್ಚಿಂಗ್ ವೀಡಿಯೋಗೆ ನಾನು ಯಾಕೆ ವಾಯ್ಸ್ ಕೊಡ್ತೇನೆ ಅಂದರೆ, ಅಲ್ಲಿ ಶಾಪಲ್ಲಿ ಸ್ಟಿಚ್ ಮಾಡುವಾಗ ತುಂಬ ಬೊಬ್ಬೆ ಇರ್ತದೆ, ಅಂದರೆ ಹೊರಗಿನ ಶಬ್ದ ತುಂಬ ಕೇಳ್ತದೆ. ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾಯಿದ್ದೇನೆ. ಹಾಗೆ ಇದು ಪೇಪರ್ ಕ್ಯಾನ್ವಸ್ ಅಲ್ಲ, ಇದು ಪೇಪರ್ ಕ್ಯಾನ್ವಸ್ಸೇ ಇಡೋದು. ಇದು ನಾನು ಯಾಕಂದರೆ ನನ್ನ ಹತ್ರ ಶರ್ಟ್ ಕ್ಯಾನ್ವಸ್ ತುಂಬ ಇದೆ, ಅದಕ್ಕೋಸ್ಕರ ನಾನು ಶರ್ಟ್ ಕ್ಯಾನ್ವಸ್ ಇಡ್ತೇನೆ. ಇವಾಗ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಳ್ತೇನೆ ಇದು ಕ್ಯಾನ್ವಸನ್ನು. ಇಲ್ಲಿ ಸ್ವಲ್ಪ ಸಾಕಾಗಲಿಲ್ಲ, ಅಲ್ಲಿಗೆ ಮತ್ತೆ ನಾವು ಜಾಯಿಂಟ್ ಕೊಡುವ ಲೈನಿಂಗ್. ಇದು ಬ್ಲೌಸಿನ ಮೇಲೆ ನಿಲ್ಲುವ ಪೀಸ್, ಬ್ಲೌಸ್ ಪೀಸ್, ಅದಕ್ಕೆ ನಾವು ಮಾರ್ಕ್ ಹಾಕಿಕೊಳ್ಬೇಕು ಇದರ ಪ್ರಕಾರ. ಇನ್ನು ನಾವು ಆ ಪೀಸ್ ಉಂಟಲ್ಲ, ಅದಕ್ಕೆ ಡಿಸೈನ್ ಇರ್ತಾ ಬರುವ. ನಾನು ಡಿಸೈನ್ ಹಿಡಿದು ಅವ್ರು ಕೊಟ್ಟಿದ್ದ ಡಿಸೈನನ್ನು ನಾನು ಮಾಡಬೇಕು. ಅದಕ್ಕೋಸ್ಕರ ಇದರಲ್ಲಿ ಇದು ಬಾರ್ಡರ್ ಇದೆ, ಈ ಬಾರ್ಡರನ್ನು ನಾನು ಹಿಡಿದು ಅರ್ಧ ಇಂಚಿನಷ್ಟು ಸಾಕು ಅಗಲ ಬಂದರೆ. ಹಾಗೆ ಇದಕ್ಕೆ ನಾವು ಪೈಪಿಂಗ್ ಕೊಟ್ಟರೆ ಮತ್ತೆ ಕೂಡ ಚೆಂದ ಆಗ್ತದೆ. ನಾನು ಮಾತ್ರ ಪೈಪಿಂಗ್ ಕೊಡಲಿಲ್ಲ, ನಾನು ಉಲ್ಟಾ ಮಾಡ್ತಾ ಇದ್ದೇನೆ. ಹಾಗೆ ತುಂಬ ಲೇಟ್ ಆಗ್ತದೆ ಪೈಪಿಂಗ್ ಎಲ್ಲ ಕೊಡುವಾಗ. ಇಲ್ಲಿಗೆ ಪೈಪಿಂಗ್ ಇದ್ದರೆ ತುಂಬ ಚೆಂದ ಕಾಣ್ತದೆ ಮಾತ್ರ. ಇದು ಒಂದು ಇಂಚಿನಷ್ಟು ಅಗಲ ಉಂಟು, ಆದರೆ ನಮಗೆ ಬೇಕಾದ್ದು ಬರೀ ಅರ್ಧ ಇಂಚಿನಷ್ಟು. ಅರ್ಧ ಇಂಚು ರೆಡಿ ಸಿಕ್ಕಿದರೆ ಸಾಕು. ಇದು ನಾನು ಫಸ್ಟ್ ಲೈನಿಂಗನ್ನು ಉಲ್ಟಾ ಮಾಡ್ತಾ ಇದ್ದೇನೆ ಬಟ್ಟೆಗೆ, ಬ್ಯಾಕ್ ಪೀಸ್. ಇನ್ನು ನಾವು ಯಾವ ಡಿಸೈನ್ ಇಡೋದಾದರೂ ನಾವು ಮಧ್ಯದಿಂದ ಶುರು ಮಾಡಬೇಕು, ಅಂದರೆ ಆ ಕಡೆ ಈ ಕಡೆ ಕರೆಕ್ಟಾಗಿ ನಿಲ್ತದೆ. ಹಾಗಾದರೆ ಮೇಲಿಂದ ಶುರು ಮಾಡಿದರೆ ಅದು ಒಂದು ಸೈಡು ಉದ್ದ ಗಿಡ್ಡ ಆ ಥರ ಬರ್ಬೋದು. ಹಾಗಾಗಿ ಮಧ್ಯದಿಂದ ಶುರು ಮಾಡಿ ಆಚೆ ಮತ್ತು ಈಚೆ ಸ್ಟಿಚ್ ಹಾಕಿದರೆ ಆಯಿತು.
ಇವಾಗ ನೋಡಿ ಬ್ಯಾಕ್ ಸೈಡ್ ರೆಡಿ ಆಯಿತು. ಇನ್ನು ಅದಕ್ಕೊಂದು ಫ್ಲವರ್ ಇಡಲಿಕ್ಕೆ ಉಂಟು, ಅದು ತುಂಬ ಲೇಟ್ ಉಂಟು. ಇದೊಂದು ಲೇಸ್ ಕೂಡ ಹಾಗೆ, ಇದು ಕ್ಯಾನ್ವಸ್ ಗಟ್ಟಿದ್ದ ಕಾರಣ ಲೇಸ್ ಚೆಂದ ನಿಲ್ತದೆ ಮಾತ್ರ. ಇನ್ನು ಫ್ಲವರ್ ಮಾಡೋದು, ಒಂದು ಬಟ್ಟೆಯನ್ನು ಈ ಥರ ಚೌಕ ಕಟ್ ಮಾಡಿ ಸ್ಟಿಚ್ ಮಾಡಿ ಈ ಥರ ಫ್ಲವರ್ ಮಾಡಿ ಮಧ್ಯಕ್ಕೆ ಫ್ಲವರ್ ಇಡ್ತೇನೆ ನಾನು. ಇದು ಎಷ್ಟು ಉದ್ದ ಬೇಡ, ನಮಗೆ ಎಷ್ಟು ಬೇಕೋ ಅಷ್ಟೇ ಉದ್ದ ಇಟ್ಟು ಕಟ್ ಮಾಡಿ ತೆಗೆದ್ರೆ ಆಯಿತು. ನಾನಲ್ಲಿ ಸ್ಟೋನ್ ಉಂಟಲ್ಲ ಅದರಲ್ಲಿ ಕಟ್ ಹಾಕಿದ್ದೇನೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.